ಈಗಷ್ಟೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದು ಸಭೆ ಕೂಡ ಮುಕ್ತಾಯವಾಗಿದೆ. ಈಗಾಗಲೇ ಮಾಜಿ ಸಚಿವರು ಸಕ್ಕರೆ ಕಾರ್ಖಾನೆ ಮಾಲೀಕ ಮುರುಗೇಶ್ ನಿರಾಣಿ ಅವರು ಬಂದು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಭೆ ಆಯಿತು, ನಿಮ್ಮ ಬೇಡಿಕೆಗಳೇನಿತ್ತು, ಏನಾಯ್ತು ಸರ್ ಆ ಥರದ್ದು? ಮೊದಲನೇ ಹಂತದ ಚರ್ಚೆ ಆಗಿದೆ. ಈಗ ರೈತ ಮುಖಂಡರನ್ನು ಕರೆದಿದ್ದಾರೆ, ಮಾತಾಡ್ತಾರೆ. ಅದು ಕನ್ಕ್ಲೂಷನ್ ಆಗಿರುವಂಥದ್ದು ನಮ್ಮದು ಸೌತ್ ಇಂಡಿಯಾ ಶುಗರ್ ಮಿಲ್ ಅಸೋಸಿಯೇಷನ್ ಇದೆ, ನಮ್ಮ ಅಧ್ಯಕ್ಷರಾಗಿರುವಂಥ ಯೋಗೇಶ್ ಪಾಟೀಲ್ ಅವರು ಬ್ರೀಫ್ ಮಾಡ್ತಾರೆ. ಸರ್, ಈಗ ಕಾರ್ಖಾನೆಯವರು ಒಂದಷ್ಟು ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದಷ್ಟು ಚರ್ಚೆಗಳಾಗಿ ನಿಮಗೂ ಸಮಸ್ಯೆಗಳಿರುತ್ತೆ. ಏನು ಸಮಸ್ಯೆ ನಿಮಗೇನು ಸರ್? ಚರ್ಚೆ ಆಮೇಲೆ ವಿವರವಾಗಿರುವಂಥ ಮಾಹಿತಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ಏನು ಸರ್? ನಿಮ್ಮ ಸಮಸ್ಯೆಗಳ ಬಗ್ಗೆ ಏನು ಗಮನ ತಂದಿದ್ದೀರಿ ಅಂತ, ಗಮನ ಸೆಳೆದಿದ್ದೀರಾ ಅಂತ? ಆಮೇಲೆ ಒಟ್ಟಿಗೆ ಕೂಡ ಪ್ರೆಸ್ ಮೀಟ್ ಮಾಡ್ತೀವಿ ಸರ್. ನಿಮ್ಮ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಏನು ಗಮನ? ಬ್ರೀಫ್ ಮಾಡ್ತೀವಿ, ಸಿದ್ಧ ಬೇಡ. ನಿಮ್ಮ ಸಮಸ್ಯೆಗಳನ್ನ ಕಂಪ್ಲೀಟ್ ಆದ್ಮೇಲೆ ಹೇಳ್ತೀವಿ ಸರ್. ಯಾಕಂದ್ರೆ ರೈತರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ತಾರೆ. ಯಾಕಂದ್ರೆ ಕಾರ್ಖಾನೆಯ ಮಾಲೀಕರು ಕಾರ್ಖಾನೆಯವರ ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇವೆಲ್ಲವನ್ನು ಕೂಡ ನಾನು ಮುಖ್ಯಮಂತ್ರಿಗಳ ಸಭೆ ನಂತರದಲ್ಲಿ ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗಷ್ಟೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದು ಸಭೆ ಕೂಡ ಮುಕ್ತಾಯವಾಗಿದೆ. ಈಗಾಗಲೇ ಮಾಜಿ ಸಚಿವರು ಸಕ್ಕರೆ ಕಾರ್ಖಾನೆ ಮಾಲೀಕ ಮುರುಗೇಶ್ ನಿರಾಣಿ ಅವರು ಬಂದು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಭೆ ಆಯಿತು, ನಿಮ್ಮ ಬೇಡಿಕೆಗಳೇನಿತ್ತು, ಏನಾಯ್ತು ಸರ್ ಆ ಥರದ್ದು? ಮೊದಲನೇ ಹಂತದ ಚರ್ಚೆ ಆಗಿದೆ. ಈಗ ರೈತ ಮುಖಂಡರನ್ನು ಕರೆದಿದ್ದಾರೆ, ಮಾತಾಡ್ತಾರೆ. ಅದು ಕನ್ಕ್ಲೂಷನ್ ಆಗಿರುವಂಥದ್ದು ನಮ್ಮದು ಸೌತ್ ಇಂಡಿಯಾ ಶುಗರ್ ಮಿಲ್ ಅಸೋಸಿಯೇಷನ್ ಇದೆ, ನಮ್ಮ ಅಧ್ಯಕ್ಷರಾಗಿರುವಂಥ ಯೋಗೇಶ್ ಪಾಟೀಲ್ ಅವರು ಬ್ರೀಫ್ ಮಾಡ್ತಾರೆ. ಸರ್, ಈಗ ಕಾರ್ಖಾನೆಯವರು ಒಂದಷ್ಟು ರೈತರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದಷ್ಟು ಚರ್ಚೆಗಳಾಗಿ ನಿಮಗೂ ಸಮಸ್ಯೆಗಳಿರುತ್ತೆ. ಏನು ಸಮಸ್ಯೆ ನಿಮಗೇನು ಸರ್? ಚರ್ಚೆ ಆಮೇಲೆ ವಿವರವಾಗಿರುವಂಥ ಮಾಹಿತಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ಏನು ಸರ್? ನಿಮ್ಮ ಸಮಸ್ಯೆಗಳ ಬಗ್ಗೆ ಏನು ಗಮನ ತಂದಿದ್ದೀರಿ ಅಂತ, ಗಮನ ಸೆಳೆದಿದ್ದೀರಾ ಅಂತ? ಆಮೇಲೆ ಒಟ್ಟಿಗೆ ಕೂಡ ಪ್ರೆಸ್ ಮೀಟ್ ಮಾಡ್ತೀವಿ ಸರ್. ನಿಮ್ಮ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಏನು ಗಮನ? ಬ್ರೀಫ್ ಮಾಡ್ತೀವಿ, ಸಿದ್ಧ ಬೇಡ. ನಿಮ್ಮ ಸಮಸ್ಯೆಗಳನ್ನ ಕಂಪ್ಲೀಟ್ ಆದ್ಮೇಲೆ ಹೇಳ್ತೀವಿ ಸರ್. ಯಾಕಂದ್ರೆ ರೈತರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ತಾರೆ. ಯಾಕಂದ್ರೆ ಕಾರ್ಖಾನೆಯ ಮಾಲೀಕರು ಕಾರ್ಖಾನೆಯವರ ಮೇಲೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇವೆಲ್ಲವನ್ನು ಕೂಡ ನಾನು ಮುಖ್ಯಮಂತ್ರಿಗಳ ಸಭೆ ನಂತರದಲ್ಲಿ ಮಾತಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.